ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಂಬೂರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಒಂದೇ ರೀತಿ ಬಿರಿಯಾನಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಟ್ರೈ ಮಾಡಿ. ತುಂಬಾ ಸುಲಭ ಮಾಡಲಿಕ್ಕೆ, ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ಅಂಬೂರ್ ಬಿರಿಯಾನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 10 ರಿಂದ 15 ಕೆಂಪು ಮೆಣಸು, ಉದ್ದ ಮೆಣಸು ಅದನ್ನ ಬಿಸಿನೀರಲ್ಲಿ ನೆನೆ ಹಾಕೊಂಡಿದ್ದೇನೆ. ಜಾಸ್ತಿ ಆದ್ರೆ ತೊಂದ್ರೆ ಇಲ್ಲ, ನೀವು ಬೇರೆದಕ್ಕೆ ಯೂಸ್ ಮಾಡ್ಬೋದು. ಇದನ್ನ ಚೆನ್ನಾಗಿ ರುಬ್ಕೊಳ್ಬೇಕು. ಖಾಲಿ ಮೆಣಸು ಮಾತ್ರ ನೋಡಿ, ಮೆತ್ತಗಾದ ನಂತರ ಅದನ್ನ ಹೀಗೆ ರುಬ್ಕೊಂಡು ಇಟ್ಟಿದ್ದೇನೆ. ಈಗ ಅದನ್ನ ಬದಿಗಿಡಿ. ಇಲ್ಲಿ ಅಕ್ಕಿ ಕೂಡ ನೆನೆ ಹಾಕೊಂಡಿದ್ದೇನೆ. ಇಲ್ಲಿ ಜೀರಾ ರೈಸ್ ಅನ್ನ ನಾನು 1 ಕಪ್ನಷ್ಟು ತಗೊಂಡಿದ್ದೇನೆ, ಅದನ್ನು ಕೂಡ ನೆನೆ ಹಾಕಿದ್ದೇನೆ. ಹಾಗೆ ತರಕಾರಿ ಎಲ್ಲ ಕಟ್ಟಾಗಿದೆ. ಒಂದು ಬಾಣಲೆ ತಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದೆರಡು ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಪಲಾವ್ ಎಲೆ ಹಾಕೊಂಡಿದ್ದೇನೆ. ಹಾಗೆ ಎಲ್ಲ ಗರಂ ಮಸಾಲೆ, ಕೆತ್ತೆ, ಲವಂಗ, ಏಲಕ್ಕಿ, ಸ್ಟಾರ್ ಅನೀಸ್, ಒಂದು ಅರ್ಧ ಸ್ಪೂನ್ ಅಷ್ಟು ಶಾಹಿ ಜೀರಾ ಕೂಡ ಹಾಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು ಕೂಡ ಹಾಕೊಳ್ಳಿ. ಇಲ್ಲಿ ಒಳ್ಳೆ ಪರಿಮಳ ಬರ್ತದೆ. ಎಲ್ಲವನ್ನ ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಬಗ್ಗೆ ಹೇಳೋದಾದ್ರೆ ಯಾವ ತರಕಾರಿ ಇದ್ರೂ ಆಗ್ತದೆ ಇದಕ್ಕೆ. ಹಾಗೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ಬೇಕು. ಏನು ಕೆಂಪಗೆ ಆಗ್ಬೇಕಂತಿಲ್ಲ, ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆಡ್ ಮಾಡ್ತೀನಿ, ಯಾಕೆಂದ್ರೆ ಬೇಗ ಟ್ರಾನ್ಸ್ಪರೆಂಟ್ ಆಗ್ತದೆ ಈರುಳ್ಳಿ ಅಂತ. ಉಪ್ಪು ಹಾಕಿದ ನಂತರ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇರಲಿ. ಇಲ್ಲಿ ನೀವು ವೆಜ್ ಬೇಡ ಹೇಳಿದ್ರೆ ನಾನ್ ವೆಜ್ ಕೂಡ ಮಾಡ್ಕೋಬಹುದು. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಆಗಬೇಕು. ನಂತರ ಇಲ್ಲಿ ನಾನು ಈಗ ಇದಕ್ಕೆ ರುಬ್ಬಿಟ್ಕೊಂಡ ಮೆಣಸು ಇದೆ ನೋಡಿ, ಅದನ್ನ ಹಾಕೊಳ್ತೇನೆ. ಒಂದು 2 ರಿಂದ 3 ಸ್ಪೂನ್ ಅಷ್ಟು ಅರ್ದಿಟ್ಕೊಂಡ ಮೆಣಸನ್ನ ಹಾಕೊಂಡಿದ್ದೇನೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ನಂತರ ಇದಕ್ಕೆ ನಾನಿಲ್ಲಿ ತರಕಾರಿಯನ್ನ ಆಡ್ ಮಾಡ್ತಿದ್ದೇನೆ. ನಾನಿಲ್ಲಿ ಕಾರ್ನ್, ಆಲೂಗಡ್ಡೆ, ಬೀನ್ಸ್ ಹಾಗೆ ಟೊಮ್ಯಾಟೊ ಎಲ್ಲವನ್ನ ಹಾಕೊಳ್ತೇನೆ. ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕೊಳ್ಳಿ, ಅಥವಾ ವೆಜ್ ಬೇಡ ಹೇಳಿದವರು ನಾನ್ ವೆಜ್ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕು. ಅದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನ ಆಡ್ ಮಾಡ್ತೇನೆ. ಈ ಪಲಾವ್ ಎಲೆಯನ್ನ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಅದು ತುಂಬಾ ದೊಡ್ಡದಾಗಿದೆ. ಆದ್ರಿಂದ ನೋಡಿ, ಇಲ್ಲಿ ಅರ್ಧ ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನೀರ್ ಹಾಕಿ ಒಳ್ಳೆ ಬೇಯಲಿ ತರಕಾರಿ ಎಲ್ಲ. ನೀವು ಉಪ್ಪು ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅಂದ್ರೆ ನಾವಿಲ್ಲಿ ಬಿರಿಯಾನಿ ಮಾಡ್ತಿರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಉಪ್ಪು ಹಾಕೋಬಹುದು, ಇಲ್ಲಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲ ಫ್ರೈ ಆಗಿದೆ. ಈಗ ಇದನ್ನ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡಿ. ಈಗ ತರಕಾರಿ ಎಲ್ಲ ಬೆಂದಿದೆ, ನೀರೆಲ್ಲ ಆರಿದೆ ನೋಡಿ. ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆಡ್ ಮಾಡ್ತೇನೆ. ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಇಲ್ಲಿ ಹಾಕೊಂಡಿದ್ದೇನೆ ನೋಡಿ. ಹಾಗೆ ಇಲ್ಲಿ 1 ಕಪ್ನಷ್ಟು ಮೊಸರು, ಅದನ್ನು ಕೂಡ ಇಲ್ಲಿ ಹಾಕಿ ಎಲ್ಲವನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬಿರಿಯಾನಿಯನ್ನು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡ್ಕೋಬಹುದು. ಖಾಲಿ ಮೆಣಸನ್ನ ರುಬ್ಬಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ರೆ ಬೆಳಿಗ್ಗೆ ಬೇಗ ಆಗ್ತದೆ. ಎಲ್ಲ ಫ್ರೈ ಆಗಿದೆ. ಈಗ ನಾನು ನೆನೆಸಿಟ್ಟ ಅಕ್ಕಿಯನ್ನ ಇಲ್ಲಿ ಹಾಕ್ತಾ ಇದ್ದೇನೆ. ನಾನು ಇದನ್ನ ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಯಲ್ಲೇ ಮಾಡ್ತಾ ಇದ್ದೇನೆ. ತುಂಬಾ ಸುಲಭ, ಏನೋ ಒಂದು 10-15 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬಹುದು. ನೋಡಿ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ನೋಡ್ಕೊಳ್ಳಿ. ಈಗನೇ ನನ್ನ ಉಪ್ಪು ಕರೆಕ್ಟ್ ಆಗಿದೆ, ಆದ್ರಿಂದ ನಾನು ಪುನಃ ಉಪ್ಪು ಹಾಕಲಿಲ್ಲ. ಇದಕ್ಕೀಗ ನಾನು ಒಂದೂವರೆ ಕಪ್ನಷ್ಟು ನೀರನ್ನ ಆಡ್ ಮಾಡ್ತೇನೆ. ಅರ್ಧ ಕಪ್ನಷ್ಟು ನಾವು ತರಕಾರಿ ಬೇಯಲಿಕ್ಕೆ ಹಾಕಿದ್ದೇವೆ. ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಆಗುದಿಲ್ಲ, ಯಾಕಂದ್ರೆ ನೀವು ಕುಕ್ಕರಲ್ಲಿ ಏನು ಮಾಡ್ತಾ ಇಲ್ಲ, ಪಾತ್ರೆಯಲ್ಲೇ ಮಾಡ್ತಾ ಇದ್ದೀರಿ ಎಲ್ಲ. ಬೇಕಾದ್ರೆ ಆಡ್ ಮಾಡ್ಕೊಳ್ಬಹುದು. ನೋಡಿ, ಎಲ್ಲ ಸರಿಯಾಗಿದೆ. ಈಗ ಇದನ್ನ ಮುಚ್ಚಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಮ್ಮೆ ಮುಚ್ಚಳ ತೆಗೆದು ನೋಡ್ಕೊಳ್ಳಿ ನೀರೆಲ್ಲ ಆರಿದ ಅಂತ. ನೀರಾರಿದ್ರೆ ಸ್ವಲ್ಪ ನೀರನ್ನ ನೀವು ಮಾಡ್ಕೊಳ್ಬಹುದು, ಒಂದು 1/4 ಕಪ್ನಷ್ಟು. ಅನ್ನ ಬೆಂದಿದ ಅಂತ ಕೂಡ ನೋಡ್ಬೋದು. ಇಲ್ಲಿ ಸ್ವಲ್ಪ ಇನ್ನು ಡ್ರೈ ಆಗ್ಬೇಕು ನೋಡಿ, ಸ್ವಲ್ಪ ಸ್ವಲ್ಪ ನೀರಿದೆ. ಆದ್ರಿಂದ ನಾನು ಪುನಃ ಇದನ್ನ ಬೇಯಿಸ್ಕೊಳ್ತೇನೆ, ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ. ಆದ್ರೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದನ್ನ. ಈಗ ನೋಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನಾನೀಗ ಒಂದು ಅರ್ಧ ಲಿಂಬುವನ್ನ ಹಿಂಡಿ ರಸವನ್ನ ಹಾಕ್ತಾ ಇದ್ದೇನೆ. ಮೇಲ್ಗಡೆ ಹಾಕ್ಬಿಡಿ. ಈಗ ನೋಡಿ, ನೀರೆಲ್ಲ ಆರಿ ಚೆನ್ನಾಗಾಗಿದೆ ಅಂಬೂರ್ ಬಿರಿಯಾನಿ.
ಇದನ್ನ ನೀವು ದಿಢೀರಂತ ಮಾಡ್ಕೊಡ್ಬೋದು, ಮಕ್ಳಿಗೂ ಮಾಡ್ಬೋದು ಮತ್ತು ನೀವು ಒಮ್ಮೆ ಟ್ರೈ ಮಾಡಿ ಇದನ್ನ. ಡಿಫರೆಂಟ್ ಆಗಿರ್ತದೆ. ಒಂದೇ ರೀತಿ ಬಿರಿಯಾನಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ. ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ. ಬಿಸಿ ಬಿಸಿಯಾಗಿ ಅಂಬೂರ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಒಂದೇ ರೀತಿ ಬಿರಿಯಾನಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಬೇರೆ ಬೇರೆ ಟ್ರೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಇದನ್ನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.